श्रद्धालुजन जो भी आए हैं वे स्नान कर सकें, इसके लिए यहाँ पे उच्च स्तरीय बैठक भी चल रही है, जिसमें मुख्य सचिव भी हैं, डीजीपी हैं, प्रमुख सचिव गृह हैं, मुख्यमंत्री कार्यालय के अपर मुख्य सचिव के साथ साथ एडीजी लॉ एंड ऑर्डर के साथ साथ अन्य वरिष्ठ अधिकारीगण मौजूद हैं। प्रयागराज में हालात वर्तमान में नियंत्रण में हैं, लेकिन भीड़ का दबाव बहुत बना हुआ है। ಓಕೆ, ಇದರ ನಡುವೆ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಅಮೃತ ಸ್ನಾನ ಮತ್ತೆ ಆರಂಭ ಆಗಿದೆ. ಪ್ರಯಾಗ್ರಾಜ್ನ ಕುಂಭಮೇಳ ಸಂಗಮದಲ್ಲಿ ಕಾಲ್ತುಳಿತ ರಾತ್ರಿ 2ಕ್ಕೆ ಕಾಲ್ತುಳಿತ ಉಂಟಾಗಿತ್ತು. 2 ತಾಸಲ್ಲೇ ಎಲ್ಲವೂ ತಹಬದಿಗೆ ಬಂದಿದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದ ಯೋಗ್ಯ ಸರ್ಕಾರ ಪಟಾಪಟ್ ಗಾಡಿಗಳನ್ನು ಶಿಫ್ಟ್ ಮಾಡಿದ್ರು. ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ. ಯಾವುದೇ ಸಹಾಯವಾಣಿ ಸಂಖ್ಯೆಯನ್ನು ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಅಗ್ನಿಶಾಮಕ ದಳ ಇರ್ಬೋದು, ಯಾರಾದರೂ ಅಲ್ಲಿ. ಪ್ರಯಾಗ್ರಾಜ್ನ ಸಂಗಮದಲ್ಲಿ ಕಾಲ್ತುಳಿತ ರಾತ್ರಿ 2 ಗಂಟೆ ವೇಳೆಗೆ 4 ಗಂಟೆ ಒಳಗಾಗಿ ಎಲ್ಲವನ್ನು ತಹಬದಿಗೆ ತರಲಾಗಿದೆ. ಮತ್ತು 10 ಕೋಟಿ ಜನಸಂಖ್ಯೆಯಲ್ಲಿದ್ದರು. 3 ಕೋಟಿ ಜನಸಂಖ್ಯೆ ವಾಪಸ್ ಹೋಗೋದಕ್ಕೆ ಅಣಿಯಾಗಿದ್ದಾರೆ. ಅವರಿಗೆ ಬೇಕಿರುವಂಥ ಎಲ್ಲ ರೈಲ್ವೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಹೊರಗಡೆಯಿಂದ ಯಾರು ಹೋಗಬೇಡಿ ಸದ್ಯಕ್ಕೆ ಅಂತ ಒಂದು ಡಿಮ್ಯಾಂಡ್ ಬರ್ತಾ ಇದೆ. ಹಾಗಾಗಿ 360 ಟ್ರೈನ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಮಹಾಕುಂಭಮೇಳ ಓಕೆ, ಕಿರಣ್ ರಾಜ್ ಅವರಿದ್ದಾರೆ, ಪ್ರಯಾಗ್ರಾಜಲ್ಲಿ ಇದ್ದಾರೆ. ಕಿರಣ್ ರಾಜ್ ಸರ್ ನಮಸ್ತೆ. ಕಿರಣ್ ರಾವ್ ಸರ್, ನೀವು ಎಲ್ಲಿಂದ? ನಾನು ಈಗ ಪ್ರಯಾಗ್ರಾಜ್ನಲ್ಲೇ ಇದ್ದೀನಿ ಸರ್. ಈಗ ನಾನು ನಿಂತಿರೋ ರಸ್ತೆ ಇದು ದಶಾಶ್ವಮೇಧ ಘಾಟಿಗೆ ಹೋಗುವಂತ ರಸ್ತೆ. ಅಂದ್ರೆ ಕುಂಭಮೇಳವನ್ನು ಹೊರತುಪಡಿಸಿ ಉಳಿದ ಜನ ಎಲ್ಲ ಹೋಗ್ತೀವಿ, ಆ ರಸ್ತೆಯಲ್ಲಿ ನಿಂತಿದ್ದೀವಿ ಈಗ ನಾನು. ಓಕೆ, ಹೆಂಗಿದೆ ಸರ್ ಈಗ ಪರಿಸ್ಥಿತಿ? ನಾವು ಅದೇ ಹೇಳಿದ್ರಲ್ಲ ನೀವು, ಬೆಳಗ್ಗೆ ಏನು ಅದು ಕಾಲ್ತುಳಿತ ಆಗಿತ್ತು, ಅದು ನಮ್ಗೆ ಒಂದು 500 ಮೀಟರ್ ವ್ಯತ್ಯಾಸದಲ್ಲಿ ಇತ್ತೇನೋ ಅಷ್ಟೇ. ಅದು ಅಷ್ಟು ಹತ್ರದಲ್ಲಿ ಇದ್ದಾಗ್ಲೂ ಕೂಡ ನಮ್ಗೆ ಯಾವುದೇ ತೊಂದರೆ ಆಗ್ಲಿಲ್ಲ. ಅಲ್ಲಿ ಕಾಲ್ತುಳಿತ ಆಗ್ತಿದೆ ಅಂದ ತಕ್ಷಣ ಇಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿದ್ರು. ಬ್ಯಾರಿಕೇಡ್ ಗಳನ್ನ ಹಾಕಿ ಟೋಟಲಿ CRPF ಸಿಬ್ಬಂದಿ ಇರ್ಬೋದು ಅಥವಾ ಇಲ್ಲಿಯ ಸ್ಥಳೀಯ ಪೊಲೀಸರು ಇರ್ಬೋದು, ಆ ಹಗ್ಗವನ್ನು ನೀಟಾಗಿ ಇಟ್ಕೊಂಡು ಭಕ್ತರನ್ನ ಆ ಜಾಗದಿಂದ ಹೊರಗೆ ತರೋ ಕೆಲಸ ಮಾಡಿದ್ರು. ಅದ್ರಲ್ಲಿ ನಾವು ಕೂಡ ಒಬ್ರು. ಆ ಭಾಗದಿಂದ ನಾವು ಹೊರಗೆ ಬಂದು ಇಮಿಡಿಯೇಟ್ ಆಗಿ ನಮ್ಗೆ ಒಂದು ಬೇರೆ ರೂಟ್ ಅನ್ನ ತೋರಿಸ್ತಿದ್ರು. ಆ ರೂಟ್ ನ ಮೂಲಕ ನಾವು ಮತ್ತೆ ಸ್ನಾನ ಮಾಡ್ಲಿಕ್ಕೆ ಹೋದ್ವಿ. 4 ಗಂಟೆಗೆ ನಾವ್ ಎದ್ದು ನಿಂತ್ಕೊಂಡಿದ್ವಿ, ನಾವು 5:15 ಸ್ನಾನನೇ ಮುಗಿಸಿದ್ವಿ. ಅಷ್ಟು ನೀಟಾಗಿ ವ್ಯವಸ್ಥೆ ಆಗಿದೆ. ಈ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ರೂಟ್ ಚೇಂಜ್ ಮಾಡ್ತಾ ಇದ್ದಾರೆ ಪದೇ. ಯಾಕೆಂದ್ರೆ ತುಂಬಾ ಜನ ಬರ್ತಾ ಇರೋದ್ರಿಂದ, ಅವ್ರ ನಿರೀಕ್ಷೆಗೂ ಮೀರಿ ಸಂಖ್ಯೆ ಬರ್ತಾ ಇರೋದ್ರಿಂದ ನಮ್ಗೆ ರಸ್ತೆಗಳು ಬದಲಾಗ್ತಿವೆ ಬಿಟ್ರೆ, ಆದ್ರೆ ಒಳಗಡೆ ಸ್ನಾನಕ್ಕೆ ವ್ಯವಸ್ಥೆ ತೊಂದರೆನೇ ಆಗ್ಲಿಲ್ಲ ನಮಗಂತ ಮಟ್ಟಿಗೆ. ಆ ಜಾಗದಲ್ಲಿ ಮಾತ್ರ ಒಂದಿಷ್ಟು ಹೊತ್ತು ನಿಷೇಧ ಇತ್ತು. ಅದಾದ್ಮೇಲೆ ಈಗ ಮತ್ತೆ ಬೇರೆ ಬೇರೆ ಸ್ನಾನಘಟ್ಟಗಳಲ್ಲಿ ವ್ಯವಸ್ಥೆ ಆಗಿದೆ. ಹಾಗಾಗಿ ಶ್ರದ್ಧೆ ಭಕ್ತಿಯ ಸ್ನಾನಕ್ಕೆ ಯಾವುದೇ ರೀತಿಯ ಕೊರತೆ ಇಲ್ಲ. ಆಮೇಲೆ ಪೊಲೀಸರು ಕೂಡ ಜನರೊಂದಿಗೆ ಎಷ್ಟು ಸ್ನೇಹದಿಂದ ವರ್ತಿಸ್ತಾ ಇದ್ದಾರೆ ಅಂತಂದ್ರೆ, ಅಷ್ಟೆಲ್ಲ ಗಲಾಟೆಯಾಗಿ ಅವ್ರ ಮೇಲೆ ಪ್ರೆಷರ್ ಇದ್ದಾಗಲೂ ಕೂಡ ಒಬ್ಬ ಭಕ್ತರಿಗೆ ಬೈಲಿಲ್ಲ ಅವ್ರು ಯಾರು ಕೂಡ. ಅಷ್ಟು ವ್ಯವಧಾನದಿಂದ ನಮ್ಮ ಜೊತೆಗೆ ವರ್ತಿಸಿ ನಮಗೆ ಬೇಕಾದ ಮಾರ್ಗವನ್ನು ಹೇಳಿ, ಹೊರಗೆ ಹೋಗ್ಲಿಕ್ಕೆ ಏನ್ ಮಾಡ್ಬೇಕು, ಒಳಗೆ ಸ್ನಾನ ಮಾಡ್ಲಿಕ್ಕೆ ಯಾವ್ಯಾವ ದಾರಿಯನ್ನು ಹುಡುಕ್ಬೇಕು, ಪ್ರತಿ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಮ್ಗೆ. ಯಾವುದೇ ತೊಂದರೆ ಕೂಡ ಆಗ್ಲಿಲ್ಲ. 3ನೇ ದಿನ ನಾವ್ ಇಲ್ಲಿರ್ತಾ ಇರೋದಿಲ್ಲ. ನನ್ನ ಜೊತೆ ಚಕ್ರವರ್ತಿ ಸೂಲಿಬೆಲೆ ಅವರು ಇದೀಗ ನನಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೂಲಿಬೆಲೆ ಅವರೇ, ಕುಂಭಮೇಳದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನೀವು ಸೋಷಿಯಲ್ ಮೀಡಿಯಾದ ಮುಖಾಂತರ ಕೂಡ ಹೇಳ್ತಾ ಇದ್ರಿ. ಈಗ ರಾತ್ರಿ ಹೊತ್ತಲ್ಲಿ ಸಂಭವಿಸಿದಂಥದ್ದು 2 ಗಂಟೆಯಲ್ಲಿ ಎಲ್ಲವೂ ತಹಬದಿಗೆ ಬಂದಿದೆ. ನಿಮಗೇನಾದರೂ ಅಪ್ಡೇಟ್ ಬರ್ತಿದೆ ಆ ಕಡೆಯಿಂದ? ಹೊಸ ಅಪ್ಡೇಟ್ ಅಂತ ಏನೂ ಇಲ್ಲ. ನಿಮ್ಗೇನು ಸಿಗ್ತಿದೆಯೋ ಅಷ್ಟೇ ಸಿಗ್ತದೆ. ಆದರೆ ನಾನು ಪ್ರತ್ಯಕ್ಷ ಇಲ್ಲೇ ಇರೋದ್ರಿಂದ ಜನರ ಉತ್ಸಾಹದ ದೃಷ್ಟಿಯಿಂದ ನಂಗೆ ತುಂಬಾ ನೋಡ್ಲಿಕ್ಕೆ ಗೊತ್ತಾಗ್ತಿದೆ. ಈ ತರದ ಯಾವುದೇ ಘಟನೆಗಳು ಇಲ್ಲಿ ಅವರ ನಡುವೆ ಚರ್ಚೆಯಲ್ಲಿ ಇಲ್ಲ. ನಾನು ಸಂಗಮದಿಂದ ಅಥವಾ ಆ ಜಾಗದಿಂದ, ಅಂದ್ರೆ ಈ ಸುದ್ದಿ ಬಂದಾಗ ನಾನು ಜೂನಾ ಅಖಾಡದ ಜೊತೆಗೆ ಇದ್ದೆ. ಆ ಶಾಹಿ ಯಾತ್ರೆ ಏನ್ ಹೋಗುತ್ತೆ ಅದರ ಜೊತೆಗೆ ಇದ್ದವನು ನಾನು. ಆ ಕ್ಷಣದಲ್ಲಿ ಸುದ್ದಿ ಬಂತು. ಆ ಕ್ಷಣದಲ್ಲಿ ಒಂದಷ್ಟು ಜನಕ್ಕೆ ಅಲ್ಲಿ ಗೊತ್ತಾಗಿ ಇದರ ಕುರಿತಂತೆ ಸಂಚಲನ ಆಯ್ತು. ಬಿಟ್ರೆ ಈಗ ಆನ್ ಗ್ರೌಂಡ್ ಯಾರೂ ಇದರ ಚರ್ಚೆ ಮಾಡ್ತಿಲ್ಲ. ಮತ್ತೆ ಎಲ್ಲರೂ ಸಂಗಮಕ್ಕೆ ಹೋಗಿ ಎಂದಿನಂತೆ ಸ್ನಾನ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಒತ್ತಡ ಇದೆ, ಪೊಲೀಸರು ಅದನ್ನ ಮ್ಯಾನೇಜ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಉತ್ಸಾಹದಲ್ಲಿ ಏನು ಕೊರತೆ ಇಲ್ಲ ಅನ್ನೋದು ಮಾತ್ರ ಇಲ್ಲಿ ಕಂಡು ಬರ್ತಿದೆ ಜಯಪ್ರಕಾಶ್. ಇಲ್ಲ, ಖಂಡಿತವಾಗ್ಲೂ ನಾವು ಅದೇ ಹೇಳಿದ್ದು. 2 ಗಂಟೆ ಒಳಗಾಗಿ ಎಲ್ಲವೂ ಕೂಡ ತಹಬದಿಗೆ ಬಂತು. ಆಮೇಲೆ
ಇಷ್ಟೆಲ್ಲ ಇದ್ದಾಗಲೂ ಕೂಡ ನಾವು ಬೇರೆಯವರನ್ನ ಮಾತಾಡಿಸಿದಾಗಲೂ ಕೂಡ ಇಲ್ಲ ನಾವು ಆರಾಮ್ಸೆ ಬಂದ್ವಿ, ನಮಗದು ಗೊತ್ತೇ ಆಗಿಲ್ಲ ಅಲ್ಲಿ ಎಲ್ಲೋ ಒಂದು ಕಡೆ ಆಗಿದೆ ಅನ್ನುವಂಥದ್ದು. ಎಷ್ಟು ವಿಸ್ತಾರದಲ್ಲಿದೆ ಇದು ನೀವು ಹೇಳೋದಿದ್ರೆ? ಅಂದರೆ ಈಗ ನಾವು ಅಯೋಧ್ಯೆಗೆ ಹೋದಾಗ ಅಯೋಧ್ಯೆಯಲ್ಲಿ ಅದು ಒಂದೆರಡು ರೋಡು, ಒಂದು ಸಣ್ಣ ಊರು ಅದು, ಬಟ್ ಅದನ್ನ ಕಂಪೇರ್ ಮಾಡಿ ಹೇಳಿದಾಗ ಇದು ಎಷ್ಟು ಅಂತ ಅದನ್ನ ಒಂದು ಅಗಾಧತೆ ಒಂದು ಹೇಳ್ಬೋದು ನಮಗೆ ಅಂತ. ಒಂದು 10 ಪಟ್ಟು ಅಯೋಧ್ಯೆ ಹಾಕ್ಬೇಕು ಹಾಗೆ ಹೇಳ್ಬೋದು ನಾನು. ಅಯೋಧ್ಯೆ ಹಾಕಿದ್ರೆ ಒಂದು ಪ್ರಯಾಗದ ಒಂದು ಭಾಗ ಕಂಪ್ಲೀಟ್ ಆಗ್ಬೋದು ಅಷ್ಟೇ. ಓಡಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂತಂದ್ರೆ ನೀವು ಒಂದು ಅಖಾಡದಿಂದ ಮತ್ತೊಂದು ಅಖಾಡವನ್ನು ನೋಡ್ತಾ, ಅಖಾಡಗಳಲ್ಲಿರುವ ಕೆಲವು ಪ್ರಮುಖ ಸಾಧುಗಳ ಪೆಂಡಾಲುಗಳನ್ನು ನೋಡ್ತಾ ನೀವು ಬರ್ತೀರಾ ಅಂತ ಆದ್ರೆ ಇದು ನಿಮ್ಮ ತಾರುಣ್ಯಕ್ಕೆ, ನಿಮ್ಮ ಸಾಮರ್ಥ್ಯಕ್ಕೆ ಒಂದು ಸವಾಲು. ನೀವು ನಡೆಯಬಲ್ರ ಅಂತ. ಇವತ್ತೇನಾಗಿದೆ ಅಂತಂದ್ರೆ ನಾನು ನಿಮ್ಗೆ ಹೇಳ್ಬೋದು ಅಂತಂದ್ರೆ ಎಲ್ಲ ಕಡೆ ಬ್ರಿಡ್ಜ್ಗಳಿವೆ. ಅದು ಬ್ರಿಡ್ಜ್ ನಂಬರ್ 1, 2, 3, 4 ಈ ಲೆಕ್ಕ ಹಾಕೊಂಡ್ ಬಂದ್ರೆ ಬ್ರಿಡ್ಜ್ ನಂಬರ್ 5 ಅಥವಾ 6 ನಲ್ಲಿ ಒಳಗೆ ಬರ್ಲಿಕ್ಕೆ ಜಾಗ ಆದ್ರೆ ಬ್ರಿಡ್ಜ್ 18 ನಲ್ಲಿ ಹೊರಗೆ ಹೋಗ್ಲಿಕ್ಕೆ ಜಾಗ. ಯಾರು 5 ಇಂದ ಒಳಗ್ ಬಂದಿರ್ತಾರೆ ಅಥವಾ ಅಲ್ಲಿ ಸುತ್ತಾಡ್ತಾ ಇರ್ತಾರೋ ಅವ್ರು ವಾಪಸ್ ಬರ್ಬೇಕು ಅಂದ್ರೆ 18 ಬ್ರಿಡ್ಜ್ ಇಂದ ವಾಪಸ್ ಬರ್ಬೇಕು. ಹೆಚ್ಚು ಕಡಿಮೆ 20 ಕಿಲೋಮೀಟರ್ ಸುತ್ತಾಡ್ಕೊಂಡು ನೀವು ಮೊದಲು ಹೊರಟ ಜಾಗಕ್ಕೆ ಬರಬೇಕು ಅಂದ್ರೆ ಅಷ್ಟು ದೂರ ಇದೆ ಅಂತ, ಅಷ್ಟು ವಿಸ್ತಾರವಾಗಿ ಹಬ್ಬಿಕೊಂಡಿದೆ. ಮತ್ತು ಎಲ್ಲ ದೊಡ್ಡ ದೊಡ್ಡ ಸಾಧುಗಳ ಪೆಂಡಾಲುಗಳು ಇವೆಲ್ಲವನ್ನು ನೋಡುವಾಗ ಇದು ಅಯೋಧ್ಯೆಯ ವೈಭವ, ನಾವು ಏನ್ ವೈಭವ ಅನ್ಕೊಂಡಿದ್ವೋ ಅದರ 100 ಪಟ್ಟು 1000 ಪಟ್ಟು ವೈಭವ ಮತ್ತು ಜನರ ಉತ್ಸಾಹ ಆ ತರ ಕಂಡು ಬರುತ್ತೆ. ಅಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ ನನಗೆ. ನೀವು ಒಂದು ಹೇಳ್ತಾ ಇದ್ರಿ ಕುಂಭದಲ್ಲಿ ಏನ್ ನೋಡ್ಬೇಕು. ನನಗಿರುವಂಥದ್ದು ಒಂದು ನೋಡಿ, ನಮ್ಮಲ್ಲಿ ಎಂತೆಂಥ ಪರಂಪರೆ, ಅಖಾಡ, ಮತ್ತೊಂದು ವೈಷ್ಣವ, ಶೈವ, ಶಾಕ್ತ್ಯ, ಆದರೆ ಬಾಕಿ ಸಂದರ್ಭದಲ್ಲಿ ತಮ್ಮದೇ ಅಂದರೆ ವೈಷ್ಣವರು ವೈಷ್ಣವ ದೇವಸ್ಥಾನಕ್ಕೆ ಹೋಗೋದು, ಶೈವರು ಬಟ್ ಕುಂಭಸ್ಥಾನದಲ್ಲಿ ಎಲ್ಲ ಇಡೀ ಭಾರತ ಒಂದಾಗೋದಿದೆಯಲ್ಲ, ಏನು ಪರಂಪರೆ ಇದೆ, ಅಖಾಡಗಳಿದೆ, ಮತ್ತೊಂದಿದೆ, ನಂಬಿಕೆ ಇಲ್ಲದವನು ಇಲ್ಲದೇ ಇದ್ದವನು ಎಲ್ಲರೂ ಬಂದು ಸೇರುವಂಥದ್ದು ಒಂದು. ನನ್ನ ಮೂಲ ಪ್ರಶ್ನೆ, ಈಗ ಒಬ್ಬನಿಗೆ ಭಾರತದ ಈ ಪರಂಪರೆಯನ್ನು ಅರಿತುಕೊಳ್ಬೇಕು, ಕುಂಭಸ್ನಾನನೂ ಮಾಡಬೇಕು, ಆಮೇಲೆ ಅಲ್ಲೆಲ್ಲವೂ ಕೂಡ ಆ ಬೇರೆ ಬೇರೆ ಅಖಾಡಗಳಿಂದ ಬಂದಿರ್ತಾರಲ್ಲ, ನಾಗಾ ಸಾಧುಗಳು, ಅಘೋರಿಗಳು, ಇವೆಲ್ಲವನ್ನು ತಿಳ್ಕೋಬೇಕು ಅಂತಂದರೆ ಅವ ಬಂದು ಎಷ್ಟು ದಿನ ಬೇಕಾಗ್ಬೋದು, ಆಮೇಲೆ ಎಷ್ಟು ಸಾಮರ್ಥ್ಯ ಬೇಕಾಗ್ಬೋದು, ಎಷ್ಟು ಕಿಲೋಮೀಟರ್ ನಡೆದಾಡಬೇಕಾದೀತು, ಎಷ್ಟು ದುಡ್ಡು ಬೇಕಾದೀತು? ಒಂದು ದುಡ್ಡಿನ ವಿಚಾರದಲ್ಲಿ ನಿಮ್ಗೆ ಇಲ್ಲಿ ಏನೂ ಖರ್ಚಿಲ್ಲ, ಝೀರೋ ಅಂತ ಹೇಳ್ಬೋದು ನಾನು. ಝೀರೋ ಅಂದ್ರೆ ನೀವು ಇಲ್ಲಿಗೆ ಬರೋದಷ್ಟೇ ನಿಮ್ ಖರ್ಚು. ನೀವು ಬಂದ ನಂತರ ನೀವು ಇಲ್ಲಿ ಉಳ್ಕೊಳಕ್ ಖರ್ಚು ಮಾಡ್ಬೇಕು ಅಂತಿಲ್ಲ, ಊಟ ತಿಂಡಿ ಖರ್ಚು ಮಾಡ್ಬೇಕು ಅಂತಿಲ್ಲ, ಇಲ್ಲಿ ನಿಮ್ಗೆ ನಿತ್ಯದ ಯಾವ ಕ್ರಿಯೆಗಳಿಗೂ ಖರ್ಚು ಮಾಡ್ಬೇಕಾದ ಪ್ರಸಂಗ ಇಲ್ಲ. ನಿಮ್ಗೆ ರೆಗ್ಯುಲರ್ ಲಂಗರ್ಗಳು ನಡೀತಿರುತ್ತೆ. ನಾವು ಅಯೋಧ್ಯೆಯಲ್ಲೂ ನೋಡ್ತೀವಿ. ನೀವು ಲಂಗರ್ಗಳು ಅಂತಂದ್ರೆ ಅನ್ನದಾನ, ಇದು ದಾಸೋಹ, ದಾಸೋಹ. ಆದ್ರೆ ನಾನು ಅಯೋಧ್ಯೆಯಲ್ಲಿ ನೀವೇನ್ ನೋಡಿರಲ್ಲ, ಮತ್ತೆ ಅದನ್ನ ನೀವು 100 ಪಟ್ಟು ಅಂತ ಹೇಳ್ಬೋದು. ಅಷ್ಟು ನೀವು ಯಾವ ಪೆಂಡಾಲಿಗೆ ಹೋದ್ರು ಅಲ್ಲಿ ನಿಮ್ಗೆ ಊಟ ಬಡಿಸ್ಲಿಕ್ಕೋಸ್ಕರ ಕಾಯ್ಕೊಂಡಿರ್ತಾರೆ. ಊಟ ಅಷ್ಟೇ ಅಲ್ಲದೆ ನಿಮ್ಗೆ ಟೀ ಕೊಡ್ಲಿಕ್ಕೆ, ಟೀ ಜೊತೆ ಬಿಸ್ಕೆಟ್ ಕೊಡ್ಲಿಕ್ಕೆ, ಅದು ಕೂಡ ಲಂಗರ್ನ ಒಂದು ಭಾಗ, ದಾಸೋಹದ ಒಂದು ಭಾಗ. ಅಂದ್ರೆ ನಿಮ್ಗೆ ಯಾವುದೇ ಖರ್ಚು ಇಲ್ಲಿಲ್ಲ. ಆದ್ರೆ ನಿಮಗೆ ಈ ತರದನ್ನ ನೋಡ್ಬೇಕು ಎನ್ನುವಂತ ಒಂದು ಏನೋ ಜಿಜ್ಞಾಸು ಭಾವ ಇದ್ರೆ ಮಾತ್ರ ನಿಮ್ಗೆ ಆ ತರದ್ ಸಿಗುತ್ತೆ. ಇಲ್ಲದೆ ಹೋದ್ರೆ ಸಿಗೋದಿಲ್ಲ. ಯೂಶಲಿ ಏನಾಗುತ್ತೆ ಅಂತಂದ್ರೆ ಮೀಡಿಯಾಗಳು ಒಂದಷ್ಟು ಜನರನ್ನ ಪ್ರೊಜೆಕ್ಟ್ ಮಾಡಿರ್ತವೆ. ಒಬ್ರು ಬಾಬಾ ಕೈ ಎತ್ಕೊಂಡು ಕೂತಿರ್ತಾರೆ ಅಂತ ಹೇಳಿರ್ತಾರೆ, ಅದನ್ನ ನೋಡ್ಲಿಕ್ಕೆ ಜನ ಮುಗಿ ಬೀಳ್ತಾರೆ. ಮತ್ತು ನಾಗ ಅಂದ ತಕ್ಷಣ ಮೈ ಮೇಲೆ ಬಟ್ಟೆ ಇರೋದಿಲ್ಲ, ಅದನ್ನ ನೋಡ್ಲಿಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಅವರಿಂದ ಆಶೀರ್ವಾದ ಪಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ. ಆದ್ರೆ ಇದರ ನಡುವೆಯೇ ಕೂಡ ಈ ಜೂನಾ ಅಖಾಡ ಒನ್ ಆಫ್ ದ ಬಿಗ್ಗೆಸ್ಟ್ ಅಖಾಡ. ಅಲ್ಲಿ ನಾಗಾ ಸಾಧುಗಳು ಸಿಕ್ಕಾಪಟ್ಟೆ ಇದ್ದಾರೆ. ಅವ್ರು ಒಳಗೆ ನೀವು ಹುಡ್ಕೊಂಡು ಹೋದ್ರೆ ಅವರ ಅಪರೂಪದ ಸಾಧನೆಗಳು, ಅವ್ರು ಮಾಡುವ ಪಂಚತಪದ ಸಾಧನೆಗಳಿರ್ಬೋದು, ಅಥವಾ ಅವ್ರು ಈ ಅಖಾಡಕ್ಕೆ ಬರೋಕ್ಕಿಂತ ಮುಂಚೆ ಅಥವಾ ಅವ್ರ ನಾಗ ಆಗೋದಕ್ಕಿಂತ ಮುಂಚೆ ಆಗುವಂತ ಪ್ರಕ್ರಿಯೆಗಳೇನು, ಇವನ್ನೆಲ್ಲ ತಿಳ್ಕೊಳ್ಳುವಂತ ಅವಕಾಶ ಸಿಗುತ್ತೆ. ಬಟ್ ಸುಲಭಕ್ಕೆ ಯಾರು ಇದನ್ನ ಬಿಟ್ಕೊಡೋದಿಲ್ಲ ಜಯಪ್ರಕಾಶ್. ಆದ್ರೆ ನೀವು ನಿಧಾನವಾಗಿ ಅವ್ರ ಜೊತೆ, ಅದಕ್ಕೆ ಹೇಳೋದಲ್ಲ ಇದು 1 ದಿನ 2 ದಿನದಲ್ಲಿ ಮುಗಿಯುವಂತದ್ದಲ್ಲ. ನಿಮ್ಗೊಂದು ಆ ತರದೊಂದು ಭಾವ ಇದ್ರೆ, ಜಿಜ್ಞಾಸು ವ್ಯಕ್ತಿತ್ವ ಇದ್ರೆ, ಧರ್ಮರಾಯ ಮತ್ತು ದುರ್ಯೋಧನ ಹೋದಂಗೆ ನಿಮ್ಗೆ ಆ ತರದ ನನಗೆ ಸಿಗಬೇಕು, ಅದನ್ನ ಹುಡುಕಬೇಕು ಅಂತಿದ್ರೆ ಸಿಗತ್ತೆ ಅಂತ ಖಂಡಿತವಾಗಿಯೂ ಸಿಗುತ್ತೆ. ಮತ್ತು ನಿಮ್ಗೆ ಮೇಲ್ನೋಟಕ್ಕೆ ಕಂಡ್ರೆ ನಾಗಾಗಳನ್ನು ನೋಡಿದ ತಕ್ಷಣ ಅವರು ಭಂಗಿ ಸೇದೋರು, ಆ ಚಿಲ್ಮೆಯ ಮೂಲಕ ಭಂಗಿ ಸೇದೋದು, ಇವೆಲ್ಲ ಕಂಡು ಬರುತ್ತೆ ನಿಜ.